ಗೌರಿಬಿದನೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲಗೈ ಜಾತಿಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಡಿಟಿ ಶ್ರೀನಿವಾಸಪ್ಪ, ಬಲಗೈ ಜಾತಿಯ ಜನರೆಲ್ಲರೂ ಒಂದೆಡೆ ಸೇರುವ ಮೂಲಕ ಸಂಘಟಿತರಾಗಿ ತಮ್ಮ ಬಲ ಪ್ರದರ್ಶನ ಮಾಡಬೇಕು. ತಮ್ಮಲ್ಲಿನ ಪರಸ್ಪರ ಸಹಕಾರದಿಂದ ಅಭಿವೃದ್ಧಿ ಸಾಧಿಸಬೇಕೆಂದು ಈ ಜನಜಾಗೃತಿ ಸಮಾವೇಶದ ಉದ್ದೇಶವಾಗಿದೆ. ರಾಜ್ಯದ 30 ಮಂದಿ ಸಮುದಾಯದ ಗಣ್ಯ ವ್ಯಕ್ತಿಗಳು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಇವರು ಸಮುದಾಯದ ಐಕ್ಯತೆ, ಜಾಗೃತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಇತರೆ ಸಮುದಾಯಗಳೊಂದಿಗೆ ಸಹಕಾರ, ಸೌಹಾರ್ದತೆಯಿಂದ ಬದುಕು ಕಟ್ಟಿಕೊಳ್ಳುವ ಬಗೆಯ ಬಗ್ಗೆ ಅರಿವು ಮೂಡಿಸಲಿದ್ದಾರೆ ಎಂದರು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಸಮಿತಿಗಳನ್ನು ರಚಿಸಿ ಜಾತಿ ಗಣತಿ ಮಾಡಲಾಗಿದೆ. ಇವರೆಲ್ಲರನ್ನ ಒಂದೆಡೆ ಸೇರಿಸುವ ಕಾರ್ಯ ಇದಾಗಿದೆ. ಇದಕ್ಕಾಗಿ ಪ್ರಯಾಣದ ಸೌಲಭ್ಯ ಮತ್ತು ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿದೆ. ಸ್ವಯಂ ಸಂಪನ್ಮೂಲದಿಂದ ವ್ಯವಸ್ಥೆ ಮಾಡಲಾಗಿದ್ದು, ಯಾರ ಬಳಿಯೂ ಕೈಯೊಡ್ಡದೆ ಸ್ವಯಂ ಸಂಪನ್ಮೂಲ ರೂಢಿಸಿಕೊಂಡು ನಾವುಗಳು ಸ್ವಾಭಿಮಾನಿ ಸಮುದಾಯ ಎಂಬುದನ್ನು ರುಜುವಾತು ಪಡಿಸುತ್ತಿರುವುದಾಗಿ ತಿಳಿಸಿದರು. ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಟ್ಟು ಕುಟುಂಬದವ್ರು ನಾವು ಅಂತ ಹೇಳ್ಬಿಟ್ಟು ಏನು ಬಲಗೈ ಜಾತಿಗಳ ಒಕ್ಕೂಟ ಇದೆ, ಯಾವುದೇ ತಾಲೂಕಾಗಿರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಹಳ್ಳಿ ಇರ್ಬೋದು, ಯಾವುದೇ ಗೊಂದಲ ಇಲ್ಲದೆ ಎಲ್ಲರೂ ಕೂಡ ಸುಸೂತ್ರವಾಗಿ ಬಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಎಲ್ಲ ಜನಾಂಗದ ನಮ್ಮ ಏನು ಗೌರಿಬಿದನೂರು ಜನಾಂಗ ಇದೆ, ಬಲಗೈ ಜಾತಿಗಳ ಒಕ್ಕೂಟ ಇದೆ, ಎಲ್ಲಕ್ಕೂ ಕೂಡ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಕೂಡ ಸಾವಧಾನತೆಯನ್ನು ಬಂದಲ್ಲಿ ವರ್ತಿಸಿ ತಮ್ಮ ಇದನ್ನು ಏನಿದೆ, ತಮ್ಮ ಜನಾಂಗವನ್ನು ಏನಿದೆ ಗುರುತಿಸಿಕೊಂಡು ಎಲ್ಲರೂ ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಮ್ಮ ಮನೆಗಳಿಗೆ ಹಿಂದಿರುಗಬೇಕು. ಎಲ್ಲ ಕೂಲಂಕುಷವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಊಟದ ವ್ಯವಸ್ಥೆಯನ್ನು ತಿಂದು ಕೂಡ ಯಾವುದೇ ಅಹಿತಕರವಾದ ಘಟನೆಗೆ ನಾವು ಆಸ್ಪತ್ರೆ ಕೊಡೋದಿಲ್ಲ ಅಂತ ಕೊಡೋದಿಲ್ಲ ಅಂತೇಳಿ ನನಗೆ ಫುಲ್ ನಂಬಿಕೆ ಇದೆ. ಹಾಗಾಗಿ ತಾಲೂಕು ಪದಾಧಿಕಾರಿಗಳಿಗೆ ಏನು ನೇಮಕ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಬಂದು ನಿಂತು ತಮಗೆ ಯಾವುದೇ ಕರ್ಕೊಂಬಂದಿರ್ತಕ್ಕಂಥ ಜನಾಂಗಕ್ಕೆ ಯಾವುದೇ ತೊಂದರೆ ಆಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಇದಾಗಿರುತ್ತೆ, ಯಾರಿಗೂ ಕೂಡ ಯಾವುದೇ ಬಂದಂಥ ಅತಿಥಿಗಳಿಗಾಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಬೋದು, ಪತ್ರಿಕಾ ವರದಿಗಳಿಗಾಗ್ಬೋದು, ಯಾರಿಗೂ ಕೂಡ ಯಾವುದೇ ಇರಬೇಕಾಗಿರ್ತಕ್ಕಂಥ ಬೇಜಾರು ಮಾಡಿಸದೆ, ತೊಂದರೆ ಮಾಡದೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಈ ಕಾರ್ಯಕ್ರಮದ ನಿರತಕ್ಕೆ ಎಲ್ಲರಿಗೂ ಕೂಡ ಗಮನಿಸ್ತಾ ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.